ನನ್ನ ಹೆಸರು ಸಂಜೀವ್ ಅಂತೇಳಿ. ಅವನು ಮಂಜಾತ ಅನ್ನೋನು ಏನೋ ಇವತ್ತು ಅಪಘಾತ ಆಗಿದ್ದಾನೆ. ಅವನು ನನಗೆ ನಮ್ಮ ಭಾವನ ಮಗ ಅಂದರೆ ನನ್ನ ತಂಗಿ ಗಂಡನ ಅಣ್ಣನ ಮಗ. ಇದು ದುರದೃಷ್ಟವಶಾತ್ ಅವತ್ತು ಆಟೋದಲ್ಲಿ ಹೋಗುವಾಗ ಇದ್ದಕ್ಕಿದ್ದಾಗೆ ಆಟೋ ಬಂದು ಏನೋ ಎದುರುಗಡೆ ಇಂಥದ್ದು ಬಂದು ಅಂತೇಳಿ ಆಟೋ ಒಂದು ಆ್ಯಕ್ಸಿಡೆಂಟ್ ಆಗಿದೆ. ಆ ಆಟೋದಲ್ಲಿ ಕೂಡಲೇ ಆಕ್ಸಿಡೆಂಟ್ ಆದ ತಕ್ಷಣ ಹರ್ಷಲಕ್ಷ್ಮಿ ಬಂದು ಸೇರಿಸಿದ್ದಾರೆ. ಅಲ್ಲಿಂದ ಅವರು ಟ್ರೀಟ್ಮೆಂಟು ಕೊಟ್ಟಿದ್ದಾರೆ. ಕೊಟ್ಟ ನಂತರ ಮತ್ತೆ ಮಣಿಪಾಲಲ್ಲಿ ಮತ್ತೆ ಹೋಗಿ ಎಲ್ಲ ಪುನಃ ಚೆಕ್ ಮಾಡುವಾಗ ಇವನಿಗೆ ಬ್ರೈನು ಡೆಡ್ ಆಗಿದೆ, ಅಲ್ಲಿ ಬ್ರೈನ್ ಹ್ಯಾಮ್ರೇಜ್ ಆಗಿದೆ ಅಂತ ಹೇಳಿದರು. ಈಗ ಅಲ್ಲಿ ಸಮೇತ 2 ದಿವಸ ನೋಡಿ ಕಡೆಗೆ ಇದು ಭಾಳ ಕಷ್ಟ, ಇದು ಆಗೋದಿಲ್ಲ, ಖಂಡಿತ ಆಗೋಲ್ಲ. ಹೆಡ್ ಇಂಜುರಿ ಮತ್ತು ಎಲ್ಲ ದೇಹದ ಅಂಗಾಂಗಗಳು ಸರಿ ಇದೆ. ಈ ಹೆಡ್ ಇಂಜುರಿ ಆಗಿದ್ದರಿಂದ ಇದು ಏನು ಮಾಡಿದರೂ ಉಳಿಸ್ಕೊಳ್ಲಿಕ್ಕಾಗಲ್ಲ ಅಂದರು. ಕಡೆಗೆ ನಾವೆಲ್ಲ ಮತ್ತೆ ಅವರ ಪತ್ನಿ ಸಮೇತ ಅಥವಾ ಮನೆಯವರೆಲ್ಲ ಅವ್ರನ್ನ ಜೀವಂತವಾಗಿ ನೋಡಲಿ ಅಂತ ಹೇಳಿ ಅಲ್ಲಿಂದ ವೆಂಟಿಲೇಟರ್ ಮುಖಾಂತರ ಇಲ್ಲಿಗೆ ಬಂದು ಕೊಪ್ಪ ಪ್ರಶಮನಿ ಆಸ್ಪತ್ರೆಗಳು ಸೇರಿಸಿದ್ದು. ಆದರೆ ನಿನ್ನೆ ದಿವಸ ಮಣಿಪಾಲಿಂದ ಡಾಕ್ಟ್ರುಗಳು ಇವರೆಲ್ಲ ಬಂದು ತುಂಬ ಪ್ರಯತ್ನ ಪಟ್ಟು ಕಡೆಗೆ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಬಂದಾಗ ಕೊನೆಯ ಹಂತದಲ್ಲಿ ಒಂದು ತೀರ್ಮಾನ ತಗೊಂಡು ನಾವೆಲ್ಲ ಸೇರಿ ಫ್ಯಾಮಿಲಿಯವರು, ಅದರಲ್ಲೂ ಮುಖ್ಯ ಅವರ ಹೆಂಡತಿ ಮತ್ತು ಅವರ ಆ ಹುಡುಗನ ಏನು ಇವತ್ತು ಅಪಘಾತಕ್ಕೀಡ ಆಗಿದ್ದಾನೆ ಅವರ ತಂದೆ, ಇವರೆಲ್ಲ ಸೇರಿ ಅವನ ಮುಂದಿನ ಅವನಿಗೆ ಸದ್ಗತಿ ದೊರಲಿ, ದೇವರು ಅವನಿಗೆ ಒಳ್ಳೇದು ಮಾಡಲಿ, ಅಲ್ಲಿ ಮುಂದೆ ಅವನು ಇಹಲೋಕ ಚಜಿರು ಸಮೇತ ಅವನಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಅವರ ದೃಢ ಮನುಷ್ಯನಿಂದ ಅವನ ಅಂಗಾಂಗವನ್ನು ದಾನ ಮಾಡೋಣ, ಒಂದು 4 ಜನಕ್ಕೆ ಉಪಕಾರ ಆಗಲಿ, ಅವರಾದರೂ ಜೀವಂತವಾಗಿ ಇರಲಿ, ಆವಾಗ ನಾವು ಅವನ್ನ ಜೀವಂತವಾಗಿ ಕಂಡಂಗೆ ಆಗುತ್ತೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿದರು. ಇದಕ್ಕೆ ಪೂರಕವಾಗಿ ನಮಗೆ ಅಮ್ಮ ಫೌಂಡೇಶನ್ನ ಸುಧಾಕರ್ ಶೆಟ್ಟರು ಭಾಳ ಸಹಾಯ ಮಾಡಿ ಅದಕ್ಕೆ ಏನೇನು ಇದು ಮಾಡಬೇಕು ಅದನ್ನೆಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ. ಅವರಿಗೂ ನಾವು ಈ ನಮ್ಮ ಕುಟುಂಬದ ಪರವಾಗಿ, ಅವರು ನಮ್ಮ ಕುಟುಂಬದವರೇ, ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.